ಮುಟ್ಟಿನ ಸಮಯದಲ್ಲಿ ನಿಮಗೆ ಕೂಡ ತುಂಬ ಹೊಟ್ಟೆ ನೋವು ಕಾಡುತ್ತಾ? ಹಾಗೆ ಆ ಸಮಯದಲ್ಲಿ ಪೇನ್ ಕಿಲ್ಲರ್ ತಗೋಬೇಕೋ ಬೇಡವೋ ಅನ್ನುವಂಥ ಗೊಂದಲ ನಿಮ್ಮಲ್ಲಿ ಕೂಡ ಇದೆಯಾ? ತಗೊಳ್ಳೋದ್ರಿಂದ ಏನಾದರೂ ಸಮಸ್ಯೆ ಆಗುತ್ತಾ? ಅಥವಾ ತಗೋಬೇಕು ಬೇಡವೋ, ಡಾಕ್ಟರ್ನ ಕೇಳಬೇಕು, ಈ ಥರದ ಎಲ್ಲ ಗೊಂದಲಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಇದೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಹಾಗೆ ಈ ಎಲ್ಲ ಮಾಹಿತಿಯನ್ನು ಪಡೆಯಿರಿ. ಸಾಮಾನ್ಯವಾಗಿ ನಾವು ಪೇನ್ ಕಿಲ್ಲರ್ ತಗೊಂಡ್ರೆ ಸೈಡ್ ಎಫೆಕ್ಟ್ ಇದೆ ಅಂತ ಅನ್ಕೋತೀವಿ. ಆದರೆ ತಜ್ಞರ ಪ್ರಕಾರ ವೈದ್ಯರ ಸಲಹೆ ಮೇರೆಗೆ ತಿಂಗಳಿಗೆ 1 ಅಥವಾ 2 ಸಲ ಪೇನ್ ಕಿಲ್ಲರ್ ತಗೊಳ್ಳೋದ್ರಿಂದ ನಿಮ್ಮ ಮುಟ್ಟಿನ ಚಕ್ರದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಹಾಗಾದ್ರೆ ಈಗಿರುವಂತಹ ಮುಖ್ಯ ಪ್ರಶ್ನೆ, ನಾವು ಮಾತ್ರೆಯನ್ನ ಯಾವಾಗ ತಗೊಳ್ಬೇಕು? ನೀವು ನೋವು ಶುರುವಾಗೋದಕ್ಕಿಂತ ತುಂಬಾ ಮುಂಚೆ ಮಾತ್ರೆ ತಗೊಂಡ್ರೆ ಕೂಡ ಅದರಿಂದ ಉಪಯೋಗ ಆಗೋದಿಲ್ಲ. ಹಾಗೆ ನೋವು ಹೆಚ್ಚಾದಾಗ ಮಾತ್ರೆ ತಗೊಂಡ್ರೆ ಅದರಿಂದ ಕೂಡ ಉಪಯೋಗ ಆಗೋದಿಲ್ಲ. ಯಾಕಂದ್ರೆ ಅಷ್ಟೊತ್ತಿಗಾಗ್ಲೇ ನಮ್ಮ ಹಾರ್ಮೋನ್ ಬಿಡುಗಡೆ ಆಗಿರುತ್ತೆ. ಹಾಗಾಗಿ ನೋವು ಶುರುವಾಗೋ ಸಮಯದಲ್ಲಿ ಮಾತ್ರೆಯನ್ನ ತಗೋಬೇಕು ಅಂತಾರೆ ವೈದ್ಯರು. ವೈದ್ಯರಿಂದ ಇಲ್ಲೊಂದು ಎಚ್ಚರಿಕೆ ಸಂದೇಶ ಇದೆ. ಅದೇನಂದ್ರೆ, ಈ ನೋವಿನ ಮಾತ್ರೆಗಳನ್ನ ನೀವು ಪ್ರತಿ ತಿಂಗಳು ತಗೊಳ್ಬೇಕಾಗಿರುವಂತಹ ಅವಶ್ಯಕತೆ ಇದ್ರೆ ಅದನ್ನ ನೀವು ನಿರ್ಲಕ್ಷಿಸಬೇಡಿ. ಇದು ನಿಮ್ಮ ದೇಹ ನಿಮಗೆ ಕೊಡ್ತಿರುವಂತಹ ಎಚ್ಚರಿಕೆ ಸೂಚನೆ ಆಗಿರಬಹುದು. ಹಾಗೆ ಓವರ್ ದ ಕೌಂಟರ್ ಅಂದ್ರೆ ಸುಮ್ನೆ ಮೆಡಿಕಲ್ ಶಾಪ್ಗೆ ಹೋಗಿ ನೀವಾಗೆ ಮಾತ್ರೆ ತಗೊಳ್ಳೋ ಬದಲು ವೈದ್ಯರ ಜೊತೆ ಚರ್ಚಿಸಿ ನಂತರ ಅಷ್ಟೇ ಮಾತ್ರೆನ ತಗೊಳ್ಳಿ. ನಿಮಗೆ ಬರುವಂತಹ ಮುಟ್ಟಿನ ನೋವು ಡಿಸ್ಮೆನೋರಿಯಾ ಆಗಿರಬಹುದು. ಅಂದ್ರೆ ಇದರಲ್ಲಿ ಪ್ರೈಮರಿ ಹಾಗೆ ಸೆಕೆಂಡರಿ ಆಗಿರುವಂತಹ 2 ವಿಧಾನಗಳಿದೆ. ಒಂದು ವೇಳೆ ಅದು ಸೆಕೆಂಡರಿ ಆಗಿದ್ರೆ ಅದರಿಂದ ಫೈಬ್ರಾಯ್ಡ್ಗಳಾಗಿರಬಹುದು ಅಥವಾ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆ ಕೂಡ ಆಗಿರಬಹುದು. ಹಾಗಾಗಿ ಈ ರೀತಿಯ ನೋವನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಇದರ ಜೊತೆಗೆ ಇನ್ನೊಂದು ಎಚ್ಚರಿಕೆ ಇದೆ. ನಿಮಗೆ ಈಗಾಗಲೇ ಕಿಡ್ನಿಗೆ ಸಂಬಂಧಿಸಿದ ಸಮಸ್ಯೆ ಇದ್ರೆ ಆಗ ಕೂಡ ನೀವು ಪೇನ್ ಕಿಲ್ಲರ್ ನ ತಗೊಳ್ಬಾರ್ದು. ಯಾಕಂದ್ರೆ ಅದು ಕಿಡ್ನಿಯ ಮೇಲೆ ಒತ್ತಡವನ್ನ ಹೆಚ್ಚು ಮಾಡಬಹುದು. ಹಾಗಾಗಿ ವೈದ್ಯರ ಸಲಹೆ ತುಂಬಾ ಅಗತ್ಯ. ಮಾತ್ರೆ ತಗೊಳ್ಳೋ ಬದಲು ನೀವು ನೈಸರ್ಗಿಕವಾಗಿ ಈ ಸಮಸ್ಯೆಯನ್ನ ಕಡಿಮೆ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಬಹುದು. ಮೊದಲನೇದಾಗಿ ನಿಮ್ಮ ಜೀವನ ಶೈಲಿ ಬದಲಾವಣೆ. ಸರಿಯಾಗಿರುವಂತಹ ಸಮಯದಲ್ಲಿ ಊಟ ಮಾಡೋದು, ವ್ಯಾಯಾಮ ಮಾಡೋದು, ಹಾಗೆ ಸರಿಯಾಗಿ ನಿದ್ರಿಸೋದು ಮುಂತಾದ ಕ್ರಮಗಳನ್ನ ಪಾಲಿಸೋದ್ರಿಂದಾಗಿ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ಇನ್ನು ಮೆಗ್ನೀಷಿಯಂ ಹಾಗೆ ಕ್ಯಾಲ್ಸಿಯಂ ಕೊರತೆಯಿಂದಾಗಿ ಕೂಡ ಕಾಲಿನಲ್ಲಿ ಸೆಳೆತ ಉಂಟಾಗಬಹುದು. ಅಂತಹ ಸಮಸ್ಯೆ ನಿಮಗಿದ್ರೆ ನೀವು ಸಪ್ಲಿಮೆಂಟ್ಗಳನ್ನ ವೈದ್ಯರ ಸಲಹೆ ಮೇರೆಗೆ ತಗೊಳ್ಳಿ. ಇನ್ನು ಈ ಸಮಯದಲ್ಲಿ ವ್ಯಾಯಾಮ ಮಾಡೋದು ತುಂಬಾ ಮುಖ್ಯ. ನಾವು ಸಾಧಾರಣವಾಗಿ ಪೀರಿಯಡ್ಸ್ ಇದ್ದಾಗ ವ್ಯಾಯಾಮ ಮಾಡಬಾರ್ದು ಅಂತ ಅನ್ಕೋತೀವಿ. ಆದ್ರೆ ನಿಮ್ಗೆ ಸಣ್ಣ ಪ್ರಮಾಣದ ನೋವಿದ್ದಾಗ ನೀವು ನಿಧಾನವಾಗಿರುವಂತಹ ಯೋಗ ರೀತಿಯನ್ನ ಆಯ್ಕೆ ಮಾಡ್ಕೊಳ್ಬಹುದು ಅಥವಾ ಬ್ರೀದಿಂಗ್ ಟೆಕ್ನಿಕ್ಗಳನ್ನ ಫಾಲೋ ಮಾಡಬಹುದು. ಆದ್ರೆ ಹೆಚ್ಚಿನ ನೋವಿದ್ದಾಗ ಹೈ ಇಂಟೆನ್ಸಿಟಿ ವರ್ಕೌಟ್ಗಳನ್ನ ಮಾಡೋದನ್ನ ತಪ್ಪಿಸಿ. ಇನ್ನು ನೀವು ಪ್ರತಿದಿನ ಸಾಕಷ್ಟು ನೀರನ್ನ ಕುಡಿಯಿರಿ. ಹೆಚ್ಚು ನೀರು ಕುಡಿದಾಗ ಇದು ಮಸಲ್ ಪೇನ್ ಆಗೋದನ್ನ ತಪ್ಪಿಸುತ್ತೆ. ನೋಡಿದ್ರಲ್ವಾ, ಪೇನ್ ಕಿಲ್ಲರ್ ತಗೋಬೇಕೋ ಬೇಡವೋ ಅನ್ನುವಂಥ ಅನುಮಾನ ನಿಮ್ಗಿದ್ರೆ ಇವತ್ತು ಈ ವಿಡಿಯೋದಲ್ಲಿ ನಾವು ಅದಕ್ಕೆ ಪರಿಹಾರ ನೀಡಿದ್ದೀವಿ ಅಂತ ನಾನು ಭಾವಿಸ್ತೀನಿ. ಈ ರೀತಿಯ ಹೆಚ್ಚಿನ ಮಾಹಿತಿ ತಿಳಿಯೋದಕ್ಕಾಗಿ ನೀವು ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್ನ ನೋಡಿ, ಹಾಗೆ ಲೇಖನಗಳನ್ನು ಓದೋದಕ್ಕಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟನ್ನು ಭೇಟಿ ಕೊಡಿ.